ಸೊ ಇದೊಂದು ಹೊಸ ಟಾಪಿಕ್. ಈಗ ನಾನು ನಾಳೆವರೆಗೆ ಯಾವುದೇ ವಿಡಿಯೋ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಇದಕ್ಕೊಂದು ವಿಷಯಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟು ಈ ಒಂದು ಚಾಪ್ಟರ್ ಕ್ಲೋಸ್ ಮಾಡೋಣ ಅಂತ. ಈ ಪೋಸ್ಟ್ ಬಂದಿರೋದು ನನಗೆ ಫೇಸ್ಬುಕ್ಕಿಂದ, ಯಾವುದೋ ಗ್ರೂಪಲ್ಲಿ ಯಾರೋ ನನಗೆ ಕಳಿಸ್ತಾರೆ ಫೇಸ್ಬುಕ್ಕಲ್ಲಿ. ಇನ್ನು ವಿಜಿ ನಿಮಗೆ ಪೋಸ್ಟ್ ಮಾಡಿದ್ದಾನೆ ನೋಡಿ ಅಂತ. ಸೊ ನಾನು ಗಮನಿಸಿರಲಿಲ್ಲ. ನಾನು ಇಮಿಡಿಯೇಟ್ಲಿ ಅಕ್ಕನಿಗೆ ಫಾರ್ವರ್ಡ್ ಮಾಡಿದೆ, ಕೆಲವರಿಗೆಲ್ಲ ಫಾರ್ವರ್ಡ್ ಮಾಡಿದೆ, ಏನಿದೆ ಓದ್ಕೊಳ್ಳಿ ಅಂತ. ಯಾಕಂದರೆ ಅವ್ರದ್ದು ಯಾವುದೇ ವಾಯ್ಸು, ಯಾವುದೇ ಪೋಸ್ಟ್ಗಳು ನಾನು ನೋಡಲ್ಲ. ವಾಯ್ಸ್ ಕೇಳಿದರೆ ನನಗೆ ಇರಿಟೇಟ್ ಆಗುತ್ತೆ. ನನಗೆ ಆಗದ ವ್ಯಕ್ತಿಗಳ ವಾಯ್ಸ್ ಕೇಳಿದರೆ ನನಗೆ ಇರಿಟೇಟ್ ಆಗುತ್ತೆ. ನಾನು ಡೌನ್ಲೋಡೇ ಮಾಡಲ್ಲ. ಯಾರಿಗಾದರೂ ಫಾರ್ವರ್ಡ್ ಮಾಡಿಬಿಡ್ತೀನಿ. ಅವರು ನನಗೆ ಫೋನ್ ಮಾಡಿ ಹೇಳ್ತಾರೆ ಈ ಥರ ಮಾತಾಡಿದ್ದಾರೆ ಅಂತ. ಮತ್ತು ನಾನು ಅಗತ್ಯ ಇದ್ದರೆ ಮಾತ್ರ ಕೇಳ್ತೀನಿ. ಸೊ ಇವರು ನನಗೆ ಒಂದು ದ್ವಿಮುಖ ವ್ಯಕ್ತಿತ್ವ, ಮೇ ಬಿ ನೀವು ತಿಳ್ಕೊಂಡಿದ್ದು ಬೈಪೋಲರ್, ಯಾವುದ್ರ ಬಗ್ಗೆ ಗೊತ್ತಿಲ್ಲ, ದ್ವಿಮುಖ ವ್ಯಕ್ತಿತ್ವ ಇದೆ ಅಂತ ಹೇಳಿದರು. ನನಗೆ 2 ವ್ಯಕ್ತಿತ್ವ ಅಂತ. ನನಗೆ 2 ಹೆಸರಿದೆ, ಹೌದು, ಅದು ನಾನು ಕ್ಲಿಯರಾಗಿ ಹೇಳಿದ್ದೀನಿ. ನನ್ನ ಹೆಸರು ಅನಿತಾ ಅಂತ, ಅನಿತಾ ಕಾಸರಗೋಡು. ಮತ್ತು ನನಗೆ ಇನ್ನೊಂದು ಹೆಸರಿದೆ ರಾಧಿಕಾ ಅಂತ. ಅದು ನನ್ನ ಮದುವೆ ಆದಮೇಲೆ ನನ್ನ ಮಾವ ಕರೆಯೋದು ಹೆಸರು ರಾಧಿಕಾ ಅಂತ, ಆ ಮನೆಯಲ್ಲಿ ಇಟ್ಟ ಹೆಸರು ರಾಧಿಕಾ ಅಂತ. ಸೊ ಅದು 2 ಹೆಸರಿಂದಲೂ ನನಗೆ ಗುರುತಿಸಲ್ಪಡ್ತೀನಿ. ಎಲ್ಲರಿಗೂ ನನ್ನನ್ನು ಗೊತ್ತು. ರಾಧಿಕಾ ಕಾಸರಗೋಡು ಅಂತಲೇ ನನ್ನ ಫೇಸ್ಬುಕ್ ಅಕೌಂಟ್ ಇದ್ದಿರೋದು. ಬ್ರ್ಯಾಕೆಟಲ್ಲಿ ನಾನು ಕ್ಲಿಯರಾಗಿ ಅನಿತಾ ಅಂತ ಬರೆದಿದ್ದೆ. ಇದು ನಿಮ್ಮ ಹೆಸರಿಗಿರುವ ಸ್ಪಷ್ಟೀಕರಣ. ನಾನು ಹಲವಾರು ವೀಡಿಯೋಗಳಲ್ಲಿ ಹೇಳಿದೆ, ಕನ್ಫ್ಯೂಷನ್ ಆಗಬೇಡಿ. ಅನಿತಾ ಅಂದ್ರೂ ನಾನೇ, ರಾಧಿಕಾ ಅಂದ್ರೂ ನಾನೇ, ಅನಿತಕ್ಕ ಅಂದ್ರೂ ನನ್ನನ್ನೇ ಕರೆಯೋದು, ರಾಧಿಕಾ ಅಂದ್ರೂ ನನ್ನನ್ನೇ ಕರೆಯೋದು. ಆಯಿತಾ, 2 ಹೆಸರು ಕರೆದ್ರೂ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ನಾನು ಹ್ಞೂ ಅಂತೀನಿ. ಮತ್ತು ಹೆಸರಿನಲ್ಲಿ ನಾನು ಮುಖವಾಡ ಬಯಲು ಮಾಡೋದು, ಒಂದು ಹೆಸರಿನಲ್ಲಿ ಒಂದು ಮುಖವಾಡ, ಇನ್ನೊಂದು ಹೆಸರಲ್ಲಿ ಇನ್ನೊಂದು ಮುಖವಾಡ ಇಲ್ಲ. ನಂದು ವ್ಯಕ್ತಿತ್ವ ಒಂದೇ. ನಾನು ಪರ್ಸನ್ಸಿಗೆ ಅನುಸರಿಸಿ ಚೇಂಜ್ ಆಗ್ತೀನಿ, ಜನಗಳ ಅನುಸರಿಸಿ ನನ್ನ ವ್ಯಕ್ತಿಗಳು ಚೇಂಜ್ ಆಗ್ತದೆ. ನಂದು ದ್ವಿಮುಖ ವ್ಯಕ್ತಿತ್ವ ಅಲ್ಲ, ನಂದು ಮಲ್ಟಿಪಲ್ ಪರ್ಸನಾಲಿಟಿ ಇದೆ. ಆಯಿತಾ, ನೀವು ಹೇಗೆ ಆ್ಯಕ್ಷನ್ ಮಾಡ್ತೀರೋ ಅದಕ್ಕೆ ಅಗೇನ್ಸ್ಟ್ ನನಗೆ ರಿಯಾಕ್ಷನ್ ಇರುತ್ತೆ. ನೀವು ಚೆನ್ನಾಗಿ ಮಾತಾಡ್ತೀರಾ, ನಾನು ತುಂಬ ಚೆನ್ನಾಗಿ ಜೀವಕ್ಕೆ ಜೀವ ಕೊಡ್ತೀನಿ. ನಾನು ಉಲ್ಟಾ ಮಾತಾಡ್ತೀನಿ, ನಾನು ಡಬ್ಬಲ್ ಉಲ್ಟಾ ಹೊಡಿತೀನಿ. ಇದು ಪ್ರಶಾಂತ್ ಅವ್ರಿಗೆ ಚೆನ್ನಾಗಿ ಗೊತ್ತು ನನ್ನ ಕ್ಯಾರೆಕ್ಟರ್. ನನ್ನ ಪರಿಚಯ ಮಾಡ್ಕೊಳ್ಳೋವಾಗಲೇ ನಾನು ಹೇಳಿದ್ದೀನಿ, ನೀವು ನೋಡುವಂಥ ಸಾಧಾರಣ ಹೆಣ್ಣಲ್ಲ. ನಾನು ಒಂದು ವಿಷಯಕ್ಕೆ ಹತ್ತು ಬಿಡೋದು, ಹಿಂದೆ ಸರಿಯೋ ಹೆಣ್ಣಲ್ಲ ನಾನು. ಆಯಿತಾ, ಅದಕ್ಕೆ ಕ್ಲಾರಿಫಿಕೇಷನ್ ತಗೊಳ್ಳೋವರೆಗೆ ನಾನು ಬಿಡೋದಿಲ್ಲ. ಇದು ವಿಜಯ ನಾರಾವಿ ಅವರಿಗೆ ನನ್ನ ಹೆಸರಿನ ಮೇಲಿರೋ ಡೌಟು. ಅನಿತಾ, ರಾಧಿಕಾ 2 ನಾನೇ. 2 ವ್ಯಕ್ತಿತ್ವನೂ ನನಗೆ 2 ವ್ಯಕ್ತಿತ್ವ ಅಲ್ಲ, ಸಾವಿರಾರು ವ್ಯಕ್ತಿತ್ವ ಇದೆ ನಾನು. ನೀವು ಹೇಗೆ ಆ್ಯಕ್ಷನ್ ತಗೊಳ್ತೀರೋ ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ ನಾನು. ಆಯಿತಾ, ನೆಕ್ಸ್ಟು ಏನು ಸುಳ್ಳಿನ ಮುಖವಾಡ. ನಾನು ಇಲ್ಲಿವರೆಗೆ ಸುಳ್ಳು ಹೇಳಿಲ್ಲ, ಸುಳ್ಳು ಹೇಳುವುದಿಲ್ಲ. ಸುಳ್ಳಿನ ಕಂತೆ ಕ್ರಿಯೇಟ್ ಮಾಡಿದ ವ್ಯಕ್ತಿ ಈ ವಿಜಯ ನಾರವಿ. ನಾನು ಹೇಳ್ತೀನಿ, ವಿಷಯ ಹೇಳ್ತೀನಿ. ನನ್ನ ಮತ್ತು ಪ್ರಶಾಂತ್ ನಡುವೆ ಅಂಥ ಪ್ರಾಬ್ಲಮ್ಸ್ ಏನಿಲ್ಲ. ಇಬ್ಬರಲ್ಲೂ ಮಾತಾಡಿ ಅದು ರಿಸಾಲ್ವ್ ಆಗಿದೆ. ಅಂದರೆ 3ನೇ ವ್ಯಕ್ತಿ ಒಂದು ಇಂಟರ್ಫಿಯರ್ ಆಗಿ ಅದನ್ನು ರಿಸಾಲ್ವ್ ಮಾಡ್ತೀನಿ ಅಂದಿದ್ದಾರೆ. ಫೆಬ್ರವರಿ 5ಕ್ಕೆ ಕ್ಲಾರಿಫಿಕೇಷನ್ ಕೊಡ್ತೀನಿ ಅಂದಿದ್ದಾರೆ. ಯಾಕಂದರೆ ನನಗೆ ಇಮ್ಮಿಡಿಯೇಟ್ ಹೋಗಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಾನು ಬೆಂಗಳೂರಿಂದ ಮಂಗಳೂರಿಗೆ ಹೋಗಬೇಕು, ನನಗೆ ಟೈಮ್ ಇಲ್ಲ. ಮಂತ್ ಫಸ್ಟು ಕೆಲಸ ಇದೆ. ಈ ನಡುವೆ ನಾನು ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಕ್ಲಿಯರಾಗಿ ಹೇಳಿದ್ದೀನಿ ನಿಮಗೆ, ಫೆಬ್ರವರಿ 5ರವರೆಗೆ ವೆಯ್ಟ್ ಮಾಡಿ, ಎಲ್ಲದಕ್ಕೂ ಕ್ಲಾರಿಫಿಕೇಷನ್ ಸಿಗುತ್ತೆ. ಆ ನಡುವೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿದ್ದು ಯಾರು? ಈಗ ನನಗೆ ಹೇಳ್ತಾಳಲ್ಲ ಅವಳು ಸುಳ್ಳಿನ ಕಂತೆ ಅಂತ. ನನಗೂ ಪ್ರಶಾಂತಿಗೂ ದುಡ್ಡಿನ ವ್ಯವಹಾರ ಇರ್ಬೋದು, ಏನೇ ವ್ಯವಹಾರ ಇರ್ಬೋದು, ಅದನ್ನು ಕ್ಲಿಯರಾಗಿ ನಾನು ಇಷ್ಟರವರೆಗೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಎಲ್ಲರೂ ಪ್ರಶಾಂತಿಗೆ ಕಾಲ್ ಮಾಡಿ ಕ್ಲಾರಿಫಿಕೇಷನ್ ಕೇಳಿದ್ದಾರೆ. ಈ ಹೆಂಗಸು ಸ್ವಲ್ಪ ಒಂದು ಸ್ಟೆಪ್ ಮೇಲೆ ಹೋಗಿ ಪರ್ಸ್ನಲ್ ಆಗಿ ಡೀಟೇಲ್ಸ್ ಕೇಳಿದ್ದಾರೆ. ಪ್ರಶಾಂತ್ ಏನೂ ಅಂದಿಲ್ಲ. ಪ್ರಶಾಂತ್ ವಿಜಯ ಅವರಿಗೆ ಏನೂ ಅಂದಿಲ್ಲ. ಕೆಲವೊಂದು ವಿಷಯ ಏನಾದರೂ ಹೇಳಿರ್ಬೋದು ಹಾಗೆ ಹೀಗೆ ಅಂತ. ಈ ಹೆಂಗಸು ನಾಟಕದವಳು. ಇವಳು ಅದಕ್ಕೆ ಸ್ಕ್ರಿಪ್ಟ್, ಸ್ಟೋರಿ ಎಲ್ಲ ರೈಟ್ ಮಾಡಿ, ಮಸಾಲೆ ಒಗ್ಗರಣೆಲ್ಲ ಹಾಕಿ, ಇವು 2 ವಿಷಯಗಳು ನನಗೆ ಶಾಕಿಂಗ್ ಆಗಿತ್ತು ನನ್ನ ಬಗ್ಗೆ ಹೇಳಿದ್ದು. ಒಂದು, ನೀನು ಪ್ರಶಾಂತ್ ಎಲ್ಲೆಲ್ಲ ತಿರುಗಾಡಿದೀವ. ನಾನು ಪ್ರಶಾಂತ್ ಇಬ್ಬರೇ ಎಲ್ಲಿಯೂ ತಿರುಗಾಡಿಲ್ಲ. ನಾನು ಪ್ರಶಾಂತನ್ನು ಮೀಟು ಆಗಿದ್ದೆಲ್ಲ ಪ್ರಶಾಂತದವರು ಮಗಳಿದ್ರು ನನ್ನ ಜೊತೆ. 2 ಸಲ ಏನೋ ಮೀಟ್ ಆಗಿದ್ದು ನಾವು ಅಷ್ಟೇ. ಇನ್ನೊಬ್ಬ ನಾವು ಬಿಸ್ನೆಸ್ ಮೀಟ್ ಮಾಡಿದ್ದು ನಾನು, ಪ್ರಶಾಂತ್ ಮಗಳು ರವಿಯವರ ಹೆಂಡತಿ, 5 ಜನ ನಾವಿದ್ವಿ. ಅದೇ ಕಾಸ್ಟಲ್ ಪ್ಯಾರಡೈಸ್, ಅದೇ ಕುಂದಾಪುರದಲ್ಲಿ ಬ್ರಹ್ಮಾವರದಲ್ಲಿ ಬರೋ ಒಂದು ಹೋಟೆಲಿಗೆ ಹೋಗಿ ನಾವು ಊಟ ಮಾಡಿ ಏನೋ ಡಿಸ್ಕಷನ್ ಮಾಡಿ ಬಂದಿದ್ದೀವಿ. ಸೊ ಎಲ್ಲದು ಬಿಟ್ಟರೆ ನಾನು ಪ್ರಶಾಂತ್ ಜೊತೆ ಎಲ್ಲಿಯೂ ತಿರುಗಾಡಿಲ್ಲ. ಇನ್ನೊಂದು ಶಾಕಿಂಗ್ ನ್ಯೂಸು, ನಾವು ಪಡುಬಿದ್ರಿಯಲ್ಲಿ ಲಾಡ್ಜಲ್ಲಿ ಸ್ಟೇ ಆಗಿದ್ದೀವಿ ಅಂತ. ಇದಕ್ಕೆ ನನಗೆ ಪ್ರೂಫ್ ಬೇಕೇ ಬೇಕು. ಇದನ್ನೇ ಮೊನ್ನೆಯಿಂದ ಕೇಳ್ತಿದ್ದೀನಿ ನಾನು ಇವರಿಗೆ, ಯಾರಿಗೆ, ವಿಜಯ ನಾರವಿಗೆ. ನಾವಿಬ್ಬರು ಸ್ಟೇ ಆಗಿದ್ರೆ ಪ್ರೂಫ್ ಇರ್ತದಾನೆ. ಯಾರು ಸುಮ್ಮನೆ ಯಾರಪ್ಪಂದು ಹೋಟೆಲ್ ಅಲ್ಲಲ್ಲಿ ಫ್ರೀ ಕೊಡಲ್ಲ. ಆಧಾರ್ ಕಾರ್ಡ್ ವಿತ್ ರಿಜಿಸ್ಟರ್ ಆಗಿರುತ್ತೆ, CCTV ಫುಟೇಜ್ ಇರುತ್ತೆ. ಇದನ್ನು ಇಷ್ಟು ಇಟ್ಕೊಂಡು ಫೆಬ್ರವರಿ 5ಕ್ಕೆ ನೀನು ಬರಬೇಕು. ನಾನು ಚಾಲೆಂಜ್ ಹಾಕಿದ್ದೀನಿ, ಫೋನಲ್ಲಿ ಸಹ ಹಾಕಿದ್ದೀನಿ. ನೀನು ಸುಳ್ಳು ಸುದ್ದಿ ಹೇಳೋದು ಯಾರು? ನಾನಾ ಅವಳ? ಒಂದು ಗಂಡು ಹೆಣ್ಣಿನ ಬಗ್ಗೆ ಅಸಂಬದ್ಧ ಕಲ್ಪಿಸೋದು ಯಾರು ಇಲ್ಲಿ? ವಿಜಯ ನಾರವಿ ಎಂಬ ವ್ಯಕ್ತಿ ಕ್ರಿಯೇಟ್ ಮಾಡಿದ್ದು. ಅದಕ್ಕೆ ಸ್ಕ್ರಿಪ್ಟ್ ಮಾಡಿಕೊಟ್ಟಿದ್ದು ಅಣ್ಣ ಬಾಂಡು. ಇದೆಲ್ಲ ಆಟ ಆಡಿದ್ದು ಮುಂಬೈಯ ಶೆಟ್ಟರ್ ಟೀಮ್ಗಳು. ಮುಂಬೈ ಶೆಟ್ಟಿ ಟೀಮಲ್ಲಿ ಒಂದು ಆಟ ಆಗ್ತಿದೆ. ಅಲ್ಲೇ ಹರಿಣಾಕ್ಷ ಶೆಟ್ಟಿ ಒಂದು 3-4 24 ಗಂಟೆ ಆನ್ಲೈನ್ ಬಿದ್ದುಕೊಂಡಿರ್ತವೆ.
ಕೆಲಸ ಇಲ್ಲ ಅವುಗಳಿಗೆ. ಸ್ಟೇಟಸ್ ಹಾಕಿದ ಕೂಡಲೇ ಆಚೆ ಮೆಸೇಜ್ ಫಾರ್ವರ್ಡ್ ಮಾಡೋದು, ನಾನು ಅವನಿಗೆ ಹಾಕಿದ ಮೆಸೇಜ್ ಅವಳಿಗೆ ಫಾರ್ವರ್ಡ್ ಮಾಡೋದು, ಅವಳು ಇನ್ನೊಬ್ಳಿಗೆ ಫಾರ್ವರ್ಡ್ ಮಾಡೋದು, ಚಂದ ಒಂದು ಸ್ಟೋರಿ ಕ್ರಿಯೇಟ್ ಇದಕ್ಕೆ ಒಂದು ಗ್ರೂಪೇ ಮಾಡ್ಕೊಂಡಿದ್ದಾರೆ. ನನ್ನ ಬಗ್ಗೆ ಒಂದು ಟಾರ್ಗೆಟ್ ಮಾಡಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಈ ಮುಂಬೈಯ ಕೆಲವು ಶೆಟ್ರಿಗಳು, ಈ ವಿಜಯ ಮತ್ತು ಈ ಅಣ್ಣ ಬಾಂಡು ಒಂದೊಂದು ಈ ಥರ ಸ್ಟೋರಿ ಮಾಡೋಣ, ಈ ಥರ ಸ್ಟೋರಿ ಮಾಡೋಣ ಅಂತ. ನಡೀಲಿ, ಎಲ್ಲಿವರೆಗೆ ಹೋಗುತ್ತೆ ನಡೀಲಿ, ನಾಟಕನೂ ಆಡಿ ಸ್ಟೋರಿ ಮಾಡಿ, ನನಗೇನು ಕೇರ್ ಇಲ್ಲ. ಐ ಡೋಂಟ್ ಕೇರ್ ಅದು ಅಬೌಟ್ ದಟ್. ನನಗೆ ಧಮಕಿ ಹಾಕಿಗೆ ಬರ್ತೀಯ ನೀನು, ನನಗೆ ಧಮಕಿ ಹಾಕಿಗೆ. ನಾನು ಯಾರಂತ ತಿಳ್ಕೊಂಡಿದ್ದೀನಿ ನೀನು? ನಿಂಗೆ ಓಪನ್ ಚಾಲೆಂಜ್ ಆಗಿ ಹೇಳ್ತಾ ಇದ್ದೀನಿ. ನೀನು ನನ್ನ ಬಗ್ಗೆ ಹೇಳಿದ ಆರೋಪ, ನಾನು ಪ್ರಶಾಂತ್ ಜೊತೆ ಸ್ಟೇ ಆಗಿದ್ದು ಹೋಟೆಲ್ದು ರೂಮ್ದು ರೆಂಟ್ ಇದು ಬಿಲ್ CCTV ಫುಟೇಜ್ ಇಟ್ಕೊಂಡು ನೀನು ಬರಬೇಕು. ಈಗ ನಾಳೆ ನೀನು ಅದನ್ನು ಕ್ಲಾರಿಫೈ ಮಾಡಲೇಬೇಕು. ನಾಳೆ ಈಗ 2 ಸಂಸಾರ ಹಾಳಾಗ್ತಿತ್ತಿದ್ದು ವಿಷಯ, 2 ಸಂಸಾರ. ಅದು ನಂಗೆ ಗೊತ್ತಿಲ್ಲ ಅವರ ಫ್ಯಾಮಿಲಿಯಲ್ಲಿ ಹೇಗೆ ಅದು ನ್ಯೂಸ್ ಸ್ಪ್ರೆಡ್ ಆಗಿದೆ ಅಂತ. ನನ್ನ ಫ್ಯಾಮಿಲಿಯಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ಅಲ್ಲಿ ಆಲ್ರೆಡಿ ಅದು ಕಾಂಪ್ಲಿಕೇಶನಲ್ಲಿದೆ. ಒಂದು ಫ್ಯಾಮಿಲಿ ರಿಲೇಷನ್ಶಿಪ್ ಹಾಳು ಮಾಡಬೇಡ, 2 ಸಂಸಾರಕ್ಕೆ ಹುಳಿ ಹಿಂಡುವ ಕೆಲಸ ಮಾಡಬೇಡ ನೀನು. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಿನ್ನ ಸಂಸಾರ ನೀನು ನೋಡ್ಕೋ, ನೆಟ್ಟಗಿರಲಿಕ್ಕೆ ಕಲಿ. ನೀನು ಧಮಕಿ ಕೊಡಬೇಡ ನನಗೆ. ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದ ಹೆದರೋಳು ನಾನಲ್ಲ. ನಿಂಗೆ ಓಪನ್ ನನ್ನ ಫೋನ್ ರಿಸೀವ್ ಮಾಡಿ ಮಾತಾಡಲಿಕ್ಕೇನು ನಿನಗೆ? ಮೆಸೇಜ್ಗೆ ಒಂದೇ ಒಂದು ರಿಪ್ಲೈ ಬರ್ತಿಲ್ಲ ನಿಂದು. ನೀನು ಆ ಪ್ರೂಫ್ ತೊಗೊಂಡು ಬರಬೇಕಲ್ಲ. ಇನ್ನು 2ನೇ ನ್ಯೂಸ್ ನಮ್ಮ ಅನೀಶ್ ಅವರಿಗೆ ಇವಳು ಹೇಳಿದ್ದು, ನಾನು ಪ್ರಶಾಂತ್ ಜೊತೆ ಹೇಳಿದ್ದೀನಿ ಅಂತ. ನಾವು ಸುಜಾತ ಭಟ್ ಥರ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ನನಗೇನು ಹುಚ್ಚ? ನನ್ನದೇ ನನ್ನ ಸಂಸಾರ ನನಗೆ ನೋಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ನನ್ನದೇ ಖರ್ಚು ವೆಚ್ಚಗಳು ಜಾಸ್ತಿ ಇದೆ ನನಗೆ. ಇನ್ನು ಪ್ರಶಾಂತ್ ಅನ್ನೋರ ಮಗಳನ್ನು ನೋಡ್ಕೊಳ್ಳಿಕ್ಕೆ ನನಗೇನು ಹುಚ್ಚ? ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇರಲಿಕ್ಕೆ ಅವರಿಗೇನು ಫ್ಯಾಮಿಲಿ ಇಲ್ವಾ? ಸುಮ್ಮನೆ ಒಂದು SIT ವಿಚಾರ ನಾವೇನೋ ಮಾತಾಡಿದ್ದೀವಿ. ಸುಜಾತ ಭಟ್ ಕೇಸ್ ಅವರೆಂದರು, ಸುಜಾತ ಭಟ್ ಇದು ಅಕ್ಕ ನಮ್ಮ ನೇಬರು, ಹಾಗೆ ಗೊತ್ತಾಯಿತು, ಈ ಥರ ಮಾತಾಡಿದ್ದು. ನಾವಿಬ್ಬರು ಜೊತೆಗಿರ್ತೀವಿ ಅಂತ ಎಲ್ಲಿ ಹೇಳಿದ್ದೀವಿ? ನಾನು ಅವರಿಗೆ ಕರೆದಿದ್ದೆ, ನಾನು ಮಗಳಿಗೆ ಕರೆದಿದ್ದೆ. ಮನೆಗೆ ಬಂದರೆ ನೀವು ಬೆಂಗಳೂರಿಗೆ ಬರ್ತೀಯ ಅಂತ ಕೇಳಿದ್ದೆ ಮಗಳಿಗೆ. ಅಪ್ಪ ಬಂದರೆ ಬರ್ತೀನಿ ಅಂತ ಹೇಳಿದ್ಲು. ಅಪ್ಪ ಜೊತೆಗಿದ್ರೆ ಆಗಲ್ಲ, ನಿನ್ನನ್ನು ಮಾತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಬರಲ್ಲ ಅಂದು ಇಷ್ಟೇ ಆಗಿದ್ದು ಘಟನೆ. ಬೆಂಗಳೂರಿಗೆ ಬಂದಾಗ ಬನ್ನಿ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ. ಈ ವಿಜಯನಾರಾಯಣವರಿಗೂ ಕರೆದಿದ್ದೀನಿ, ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ. ನಾನು ಮನೆ ಮಾಡಿದ್ದೀನಿ, ಬನ್ನಿ, ಮನೆ ದೊಡ್ಡದಿದೆ, ಪ್ರಾಬ್ಲಮ್ ಇಲ್ಲ, ಯಾರು ಬೆಂಗಳೂರಿಗೆ ಬರ್ತಿದ್ರು ಬನ್ನಿ ಅಂತ ಕರೆದಿದ್ದೀನಿ. ನಾನು ಇದು ಒಂದು ಫ್ರೆಂಡ್ಲಿ ರಿಲೇಷನ್ಶಿಪ್ಪಲ್ಲಿ ಕರೆದಿದ್ದೀನಿ. ಹಾಗಂತ ನಾನು ಲೈಫ್ ಲಾಂಗ್ ನಾನು ನೋಡ್ಕೋತೀನಿ ಅಂತ ಪ್ರಶಾಂತನ ಹೇಳಿಲ್ಲ. ನನಗೆ ಸಾಧ್ಯವೂ ಇಲ್ಲ ಅದು ನೋಡಲಿಕ್ಕೆ. ಅವರಿಗೆ ಅವರದಾದ ಫ್ಯಾಮಿಲಿ ಇದೆ, ನನಗೆ ನನ್ನದಾದ ಫ್ಯಾಮಿಲಿ ಇದೆ. ಸೊ ಇಂಥದ್ದೆಲ್ಲ ಅಪಪ್ರಚಾರ ಕ್ರಿಯೇಟ್ ಮಾಡಿದ್ದು ಈ ವಿಜಯನಾರಾಯಣಿ ಎಂಬ ಹೆಂಗಸು. ಎಲ್ಲ ಹೋರಾಟಗಾರಿಗೆ ಎಷ್ಟು ಅರ್ಥ ಆಗುತ್ತೋ ನನಗೆ ಗೊತ್ತಿಲ್ಲ. ನೀವು ಅವಳಿಗೆ ಸಪೋರ್ಟ್ ಮಾಡ್ತಿದ್ರೆ ಮಾಡಿ, ಬಿಟ್ಟರೆ ಬಿಡಿ. ನನ್ನ ನಂಬ್ತಿದ್ರೆ ಬಿಡಿ. ಇದು ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಸುಳ್ಳಿನ ಸರಮಾಲೆ ಕ್ರಿಯೇಟ್ ಮಾಡಿ ಯಾರ್ದು ಸುಳ್ಳು ಹೇಳಿದ್ದು ದಿನೇಶ್ ಗಾಣಿಗ. ನಾನು ಡ್ರಿಂಕ್ಸ್ ಮಾಡ್ತೀನಿ, ಗಾಂಜಾ ಸೇವಿಸ್ತೀನಿ, ಏನೋ ನನಗೆ ಕಾಮುಕ ದೃಷ್ಟಿ ಇದೆ. ಇದೆಲ್ಲ 2 ಕ್ರಿಯೇಟ್ ಮಾಡಿದ್ದು ವಿಜಯನಾರಾಯಣ್ ಮತ್ತು ದಿನೇಶ್ ಗಾಣಿಗೆ. ಮತ್ತು ಅದಕ್ಕೆ ಅಣ್ಣ ಬಂಡಿದ್ದು ವಿಷಯಗಳೆಲ್ಲ ನಿಮಗೆ ಗೊತ್ತಲ್ಲ. ಅವನಿಗೆ ಒಂದು 3-4 ವೀಡಿಯೋ ಮಾಡಿ ಹಾಕಿದ್ದೀನಿ, ಸಾಕು ಅನಿಸ್ತದೆ ಅವನಿಗೆ. ಇನ್ನೆಲ್ಲದು ನನ್ನ ತಂಟೆಗೆ ಬಂದಿದ್ದೆ ಮಗನೇ ನಿನಗೆ. ನಾನು ಮುಂಬೈ ಶೆಟ್ಟಿ, ನೀನು ಡಾನ್, ಎಲ್ಲಿ ಯಾವ ಅಪ್ಪನಿಗೆ ಹುಟ್ಟಿದ್ದು ನೀನು ಬಾ, ನಾನು ಎದುರು ಬಾ. ನೀನು ನನ್ನ ಅಡ್ರೆಸ್ ಸಮೇತ ಕೊಡ್ತೀನಿ ನಿನಗೆ. ವಿಜಯನಾರಾಯಣ್ಗೆ ನನ್ನ ಅಡ್ರೆಸ್ ಕೊಡ್ತೀನಿ, ಅದು ಅವಳು ಶೇರ್ ಮಾಡ್ತಾಳೆ ನಿನಗೆ. ನೀನು ತಾಕತ್ತಿದೆ, ನನ್ನ ಎದುರು ಬಂದು ಮಾತಾಡು ನೀನು, ಆಯಿತಾ? ನೀನು ನನ್ನ ಬಗ್ಗೆ ಏನು ಹೇಳಿದೆ ಅದು ನಿನ್ನ ಹೆಂಡತಿಗೆ ನಾನು ರಿಟರ್ನ್ ಕೊಟ್ಟಿದ್ದೀನಿ. ಅಲ್ಲಿ ಅನಿತಾ ಕಾಸರಗೋಡು ಹೆಸರು ತೆಗೆದು ಸೌಮ್ಯ ಅಂತ ಮಾಡು ಅಂತ ಹೇಳಿದ್ದೀನಿ ಅವಳಿಗೆ. ಏನೆಲ್ಲ ಮಾಡು ನೀನು, ಆಯಿತಾ? ಸೊ ಇದಿಷ್ಟು ನಾನು ವಿಜಯನಾರಾಯಣಿಗೆ ಹೇಳೋದು. ನಾಳೆ ಫೆಬ್ರವರಿ 5ಕ್ಕೆ ನನ್ನ ಬಗ್ಗೆ ನೀನು ಮಾಡಿದ ಆರೋಪಕ್ಕೆ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ನಾನು ಹೇಳಿದ ಪ್ಲೇಸಿಗೆ ನೀನು ಬರಬೇಕು, ಆಯಿತಾ? ಬರದಿದ್ದರೆ ನೀನು ಸುಳ್ಳಿನ ಸರಮಾಲೆ ಹೆಣಿಯೋಳು ನೀನು. ಇಡೀ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಹೋರಾಟಗಾರ ನಡುವೆ ಕಿಚ್ಚು ತಂದಿಡೋಳು ನೀನು ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಇದು ಧಮಕಿ ಕೊಡಲಿಕ್ಕೆ ಬರಬೇಡ ನನಗೆ, ಆಯಿತಾ? ಧಮಕಿ ಕೊಡಲಿಕ್ಕೆ ಬರಬೇಡ. ನಾನು ಈ ವಿಡಿಯೋ ಮಾಡೋದಿಲ್ಲ ಅಂತಿದ್ದೆ. ನಿನ್ನ ಅಧಿಕ ಪ್ರಸಂಗ ಜಾಸ್ತಿ ಆಗ್ತಿದೆ ದಿನೇ ಗ್ರೂಪಲ್ಲೆಲ್ಲ ಹುಚ್ಚರ ಥರ ಆಡ್ತಾಯಿದ್ದಿ, ಆಯಿತಾ? ನನಗೆ ಮೆಸೇಜಸ್ ಬರ್ತಾಯಿದೆ ವಿಜಯನಾರಾಯಣಿಗೆ ಏನಾಗಿದೆ ಅಂತ. ಹುಚ್ಚು ಹಿಡಿದಿದ್ದಾನೆ, ಹುಚ್ಚು ಹಿಡಿಸ್ತಾನೆ ಅಣ್ಣಪ್ಪ. ಸೌಜನ್ಯನೂ ಹುಚ್ಚು ಹಿಡಿಸ್ತಾಳೆ. 10 ಸಲ ಹೋಗಿ ವಿಡಿಯೋ ಮಾಡಿ ಅಲ್ಲಿ ಸೌಜನ್ಯ ಮೂರ್ತಿ ಎದುರು ವಿಡಿಯೋ ಮಾಡಿ ಶೋ ಆಫ್ ಮಾಡೋದು. ಅಲ್ಲಿಂದ ಸಮಸ್ಯೆ ಇದಾಗ್ತದೆ. ಪ್ರಚಾರ ಕೊಡಬೇಡಿ. ಸೌಜನ್ಯ ಮೇಲೆ ಭಕ್ತಿ ಪ್ರೀತಿ ಇದ್ದರೆ ಇರಲಿ, ಅದಕ್ಕೆ ಪ್ರಚಾರ ಯಾಕೆ? ಈಗ ಮಾಡಿದ ಹೋರಾಟನೇ ಜಾಸ್ತಿ ಆಗಿದೆ. ನಮಗೆ ಹೋರಾಟ ಜಾಸ್ತಿಯಾಗಿ ಇನ್ನೂ ಹೋರಾಟ ಆಗಲ್ಲ. ಇನ್ನು ಕಾನೂನಾತ್ಮಕ ಹೋರಾಟ ಅದು ಕೋರ್ಟಲ್ಲಿ ನಡೀತಾ ಇದೆ. ನೀವು ಎಷ್ಟೇ ಪ್ರತಿಭಟನೆ ಮಾಡಿದ್ರು, ಎಷ್ಟೇ ಫೇಸ್ಬುಕ್ಕಲ್ಲಿ ಬರ್ಕೊಂಡ್ರೆ, ಎಷ್ಟೇ ವಿಡಿಯೋ ಮಾಡಿದ್ರು ನೋ ಯೂಸ್. ಕಾನೂನಲ್ಲಿ ಏನಾಗುತ್ತೆ ಅದು ಆಗೇ ಆಗುತ್ತೆ. ಅಲ್ಲಿ ಸಾಕ್ಷಿಗಳಿದ್ದರೆ ಶಿಕ್ಷೆ ಆಗುತ್ತೆ. ಯಾವ ತಪ್ಪು ಮಾಡಿದಾನೆ ಅದು ಶಿಕ್ಷೆ ಆಗಲಿ, ಅದನ್ನೇ ನಾವು ಕೇಳ್ತಾ ಇರೋದು. 2 ಪಂಗಡದವರಿಗೆ ಅದೇ ಬೇಕಿರೋದು. ಯಾರು ತಪ್ಪು ಮಾಡಿದಾನೆ ಅವನು ಶಿಕ್ಷೆ ಅನುಭವಿಸಲಿ. ಸೌಜನ್ಯ ವಿಚಾರದಲ್ಲಾಗಲಿ, ಅಲ್ಲಿ ನಡೆದ ಅನ್ಯಾಯಗಳಾಗಲಿ, ಅಪಪ್ರಚಾರಗಳ ಬಗ್ಗೆ ಆಗಲಿ. ನಾನು 10 ಸಲ ಹೇಳಿದ್ದೀನಿ ಅಣ್ಣಪ್ಪ ಮಂಜುನಾಥನಿಗೆ, ನಾನು ತಪ್ಪು ಮಾಡಿದೆ ನನಗೆ ಶಿಕ್ಷೆ ಕೊಡು ಅಂತ 10 ಸಲ ಹೇಳಿದ್ದೀನಿ. ನಾನು ಧರ್ಮಸ್ಥಳದಿಂದ ಬರುವಾಗಲೂ ಹೋಗುವಾಗಲೂ ದ್ವಾರದಲ್ಲಿ ನಿಂತು ನಾನು ಕೈ ಮುಗಿದು ಬರ್ತೀನಿ. ಒಳಗೆ ಹೋಗಲ್ಲ ನಾನು. ಅಣ್ಣಪ್ಪದ ಬೆಟ್ಟದ ಕಡೆನೂ ಹೋಗಲ್ಲ ನಾನು. ದ್ವಾರ ದಾಟಿ ಹೋಗಲ್ಲ. ದ್ವಾರದಲ್ಲಿ ಕೈ ಮುಗಿದು ಬರ್ತೀನಿ ಪ್ರತಿ ಸಲ ಹೋದಾಗಲೂ. ಸೌಜನ್ಯನ ಮನೆಗೆ ಹೋದಾಗಲೂ, ಧರ್ಮಸ್ಥಳಕ್ಕೆ ಹೋದಾಗಲೂ, ಕೋರ್ಟಿಗೆ ಹೋದಾಗಲೂ, ಕೇಸಿಗೆ ಹೋದಾಗಲೂ ಆ ದ್ವಾರದಲ್ಲಿ ಬೆಳಿಗ್ಗೆ ಎದ್ದು ಫಸ್ಟು ನಾನು ಕೈ ಮುಗಿಯೋದೆ ಮಂಜುನಾಥನಿಗೆ, ಅಣ್ಣಪ್ಪ ಸ್ವಾಮಿಗೆ. ಸತ್ಯ ತಿಳಿಸಿ, ಆದಷ್ಟು ಬೇಗ ಕಣ್ಣು ತೆರೀರಿ. ಇಲ್ಲಿ ಸುಮ್ಮನೆ ನಿಂತ್ಕೋಬೇಡಿ. ಯಾಕಂದರೆ ವಿಷಯ ಕಾಂಪ್ಲಿಕೇಟೆಡ್ ಆಗ್ತಾಯಿದೆ. ಸತ್ಯ ಹೊರಗೆ ಬರಲೇಬೇಕು, ಬರಲಿ,
ಸುಳ್ಳಿನ ವಿಷಯ ನನಗೆ ಸುಳ್ಳು ಹೇಳಲಿಕ್ಕೆ ನನ್ನ ಅಪ್ಪ ಅಮ್ಮ ಕಲಿಸೂ ಇಲ್ಲ, ಅಂಥ ಸಂಸ್ಕಾರ ನನಗೆ ಇಲ್ಲನೂ ಇಲ್ಲ. ನಾನು ಯಾರ ವಿಷಯಕ್ಕೆ ಹೋಗಲ್ಲ. ಸೌಜನ್ಯ ಹೋರಾಟಗಾರರ ವಿಷಯದಲ್ಲಿ ನನಗೆ ನೀವು ಮಾಡಿದ ಅನ್ಯಾಯ ಸಾಕು. ನನ್ನ ವಿಷಯಕ್ಕೆ ಬಂದರೆ ಮಾತ್ರ ನಾನು ಬಿಡಲ್ಲ. ಅದು ದಿನೇಶ್ ಗಾಣಿಗರಿಗೆ ಹೇಳಿದ್ದೀನಿ, ಸುಧೀರ್ ಮಲ್ಯಾಡಿಗೂ ನಾನು ಚೆನ್ನಾಗಿ ಹೇಳಿದ್ದೀನಿ. ಪ್ರಶಾಂತ್ ಅವ್ರ ಹತ್ರ ಯಾರಿಗೂ ನಾನು ಸಾರಿ ಕೇಳುವ ವ್ಯಕ್ತಿ ಅಲ್ಲ. ಪ್ರಶಾಂತ್ ಅವರಲ್ಲಿ ಒಂದು 100 ಸಲ ನಾನು ಸಾರಿ ಕೇಳಿದ್ದೀನಿ, ಸಾರಿ ಅಂತ. ಯಾಕಂದರೆ ನನ್ನ ವಾಯ್ಸಲ್ಲಿ ಅವರಿಗೆ ಪ್ರಾಬ್ಲಮ್ ಆಗಿದೆ, ನಾನು ಮಾತಾಡೋ ಶೈಲಿಯಲ್ಲಿ ಅವರಿಗೆ ತೊಂದರೆ ಆಗಿದೆ. ಅವರು ತುಂಬ ಡೀಸೆಂಟ್ ವ್ಯಕ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ಸಾರಿ, ಐ ಆಮ್ ಸಾರಿ ಪ್ರಶಾಂತ್ ಅವರೇ. ಮತ್ತೊಮ್ಮೆ ನಾನು ಪಬ್ಲಿಕ್ಕಾಗಿ ಸಾರಿ ಕೇಳ್ತೀನಿ. ನೀವು ತುಂಬ ಡೀಸೆಂಟ್ ವ್ಯಕ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಕಸಂಟು ವ್ಯಕ್ತಿ ಅಂತ ನೀವು ಹೇಳಿದ್ದೀರಿ ಇಂಡೈರೆಕ್ಟ್ಲಿ. ಓಕೆ, ಅದಕ್ಕೆ ಪರವಾಗಿಲ್ಲ. ನಾಳೆ ಯಾವುದಕ್ಕೂ ನಾನು ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ಇದಕ್ಕೊಂದು ಅಂತ್ಯ ಹಾಡೋದಕ್ಕೋಸ್ಕರ. ಈ ನಡುವೆ ವಿಜಯ ನಾರಾವಿ, ಅಣ್ಣಾ ಬಾಂಡು, ದಿನೇಶ್ ಗಾಣಿಗೆ ಯಾರೂ ಬರಬಾರ್ದು. ಇದಕ್ಕೆ ನಾವು ಕರಿತೀವಿ, ನಾವು ಎಲ್ಲಿ ಬರಬೇಕು ಅಲ್ಲಿ ಕರಿತೀವಿ. ನಿಮ್ಮ ದಾಖಲೆ ಇಟ್ಕೊಂಡು ಬನ್ನಿ.